ಮೂಲಕವಾಗಿ ನನ್ನನ್ನು ಹರಸಿ ಉದ್ಧರಿಸಬೇಕು ದೇವ. ಮೋಹಿನಿ ಎಂಬುದಾಗಿ ನಾಮಕರಣ ಇಟ್ಟಿದ್ದೇನೆ. ನೋಡಿದ್ಯಾ? ಭೂಲೋಕ ಸ್ವಲ್ಪ ಗಮನಕ್ಕೆ ನೋಡು. ದುಷ್ಟನಾದ ಬಂಡಾಸುರ ಲೋಕಂಟನಾಗಿ ಬೆರೆಯುತ್ತಾ ಇದ್ದಾನೆ. ಆತ ವರವನ್ನು ಪಡೆದವನು ಯಾವ ರೀತಿಯಲ್ಲಿ ಯಾರನಿಂದ ಮರಣಬಾರದು ಎಂಬುದಾಗಿ ನನ್ನಂದು ಮರಣಬಾರದು ಎಂಬುದಾಗಿ ವರವನ್ನು ಪಡೆದಿದ್ದಾನೆ. ಆದರೆ ಅವನು ಕೊಲ್ಲಬೇಕು ಅಂತಾನೆ. ಅದಕ್ಕಾಗಿ ನಿನ್ನ ರಕ್ಷಿಸಿದ್ದು. ನೇರವಾಗಿ ಭೂಲೋಕಕ್ಕೆ ಹೋಗು. ಅದು ಯಾವ ಕಡೆಗೆ? ಹಿಂದೂ ಮಹಾಸಾಗರಕ್ಕೆ. ಅಲ್ಲಿ ಬರುವಂತಹ ದುಷ್ಟನನ್ನು ನೋಡುತ್ತಾ ನಿನ್ನ ಮೋಹಕ ರೂಪವನ್ನು ಕಾಲ್ಕೊಂಡು ನೀನು ಅಲ್ಲಿ ಹೋಗು. ಆತ ಬರುವಂತ ದಾರಿನ ನೋಡುತ್ತಾ ನಮಗೆ ಬರುವಂತ ದಾರಿ ನೀನು ಮಾಡಿಕೊಡಬೇಕು ದೇವ. ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಮದಿರೆಯನ್ನು ಸೇವಿಸಿದಂತಹ ದಾನವನು ಮದಿರಾಕ್ಷಿಯನ್ನು ಬಯಸದೇ ಇರುತ್ತಾನೆ. ಬಂದಂತಹ ಕಳನಿಗೆ ನಾನವರನ್ನು ಮೋಹದ ತಾರೆಯಾಗಿ ಗೋಚರಿಸುತ್ತೇನೆ. ಅಷ್ಟೇ ಅಲ್ಲ, ಚೆಲುವಿನ ಲಲನೆಯ ಬಲೆಯೊಳಗೆ ಸಿಲುಕದಂತಹ ಬಲವಂತರು ಯಾರಿದ್ದಾರೆ ಹೇಳಿ? ಹಾಗಾಗಿ ಹೋಗುತ್ತೇನೆ ಆತನಲ್ಲಿ. ನನ್ನದಾದಂತಹ ಮೋಹದ ಬಲೆಯೊಳಗೆ ಆತನನ್ನು ಸಿಲುಕಿಸುತ್ತೇನೆ. ಆದರೆ ಒಂದು ಮಾತು, ಯಾವುದು? ಆತನ ಬಳಿಗೆ ನಾನು ಹೊರಳಿ ಹೋಗುವುದೇ. ಮತ್ತೆ ವಿಶ್ವಾಸ ಜೊತೆಯಾಗಿ ಕೂಡಿಕೊಂಡು ಹೋಗು. ಹಾಗಾದ್ರೆ ಇನ್ನು ನಾನು ತಡ ಮಾಡುವುದಿಲ್ಲ. ನಮ್ಮ ಮೂವರ ಪಯಣ ನೇರವಾಗಿ ಬಿಂದು ಮಹಾಸಾಗರ. Oh, yeah.